ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಫಾಲೋ ಮಾಡ್ತಿದ್ದಂಥದ್ದು ಕೇವಲ 6 ಜನರನ್ನ. ಆದ್ರೆ ನಿನ್ನೆ ರಾತ್ರಿ ಏಕಾಏಕಿ 6 ಜನರನ್ನ ಕೂಡ ಅನ್ಫಾಲೋ ಮಾಡಿದ್ದಾರೆ. ಅದರಲ್ಲೂ ಕೂಡ ಮದರ್ ಇಂಡಿಯಾ ಅಂತ ಕರ್ಸ್ಕೊಂತಿದ್ದಂತ ಮಾಜಿ ಸಂಸದೆ ಸುಮಲತಾ ಅವ್ರನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ. ಇದು ಸಾಕಷ್ಟು ಚರ್ಚೆಗೆ ಸಾಕಷ್ಟು ಬೇರೆ ಬೇರೆ ತಿರುವುಗಳನ್ನ ಕೂಡ ಪಡ್ಕೊಳ್ತಾ ಇದೆ. ಅದ್ರ ಜೊತೆಗೆ ಸುಮಲತಾ ಅವರು ಕೂಡ ಒಂದು ಟ್ವೀಟ್ ಅನ್ನ ಮಾಡಿರುವಂತದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂತದ್ದು. ಇವೆಲ್ಲವುಗಳ ಬಗ್ಗೆ ಮಾತಾಡೋದಕ್ಕೆ ಒಂದ್ ಕಡೆ ಮಾಜಿ ಸಂಸದೆ ಸುಮಲತಾ ಅವರ ಆಪ್ತರು ಮತ್ತು ಒಂದ್ ಕಡೆ ನಟ ದರ್ಶನ್ ಅವರಿಗೂ ಕೂಡ ಆಪ್ತರಾಗಿರುವಂತ ಮಂಡ್ಯದ ಶಶಿಕುಮಾರ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಈಗ ಸಾಕಷ್ಟು ಚರ್ಚೆ ಕಾರಣ ಆಗ್ತಾ ಇದೆ. ಕಳೆದ ಅವರು ನಟ ದರ್ಶನ್ ಅವರು ಫಾಲೋ ಮಾಡ್ತಿದ್ದಂತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೇವಲ 6 ಜನ, ಅದರಲ್ಲಿ ಸುಮಲತಾ ಅವರಾಗಿರ್ಬೋದು, ಅವರ ಮಗ ಅಭಿಷೇಕ್, ಅವರ ಪತ್ನಿ ಅಭಿವಾ ಸೇರಿದಂತೆ 6 ಜನರನ್ನ ಮಾಡ್ತಾ ಇದ್ರು. ಏಕಾಏಕಿ ಈಗ ಅನ್ಫಾಲೋ ಮಾಡಿದ್ದಾರೆ. ಇದು ಸಾಕಷ್ಟು ಚರ್ಚೆ ಕಾರಣ ಆಗಿದೆ. ಸರ್, ಏನು ಅಂತ ತಮಗನ್ಸುತ್ತೆ? ಇಲ್ಲ, ಈಗ ಬಹುಶಃ ನಮ್ಮ ದರ್ಶನ್ ಅವರು ಈ ಒಂದು ಕಳೆದ 5-6 ತಿಂಗಳಿಂದ ಬಹಳ ಅವರು ಜೀವನದಲ್ಲಿ ಬಹಳ ಕಷ್ಟವನ್ನ ಅನುಭವಿಸಿದ್ದಾರೆ. ಅಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇದೊಂದು ಒಂಥರ ಸಹಜವಾದಂಥ ಪ್ರಕ್ರಿಯೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಅವರು ಬಹುಶಃ ಅವರ ಇತಿಹಾಸದಲ್ಲಿ ಅವರು ನಾನು ಈ ತರ ಆಗ್ತೀನಿ ಅಂತ ಅವರು ಅನ್ಕೊಂಡಿರ್ಲಿಲ್ಲ, ಊಹೆನೂ ಕೂಡ ಮಾಡಿರ್ಲಿಲ್ಲ. ಎಲ್ಲೋ ಕೆಟ್ಟ ಗಳಿಗೆ ಒಂದು ಅವ್ರನ್ನ ಈ ಒಂದು ಹಂತಕ್ಕೆ ಹೋಗಿ ತಲುಪಿಸ್ತು. ಸೊ ಹಾಗಾಗಿ ಅವ್ರ ಜೈಲಿನಿಂದ ಹೊರಬಂದ ನಂತರ ಬಹುಶಃ ಎಲ್ಲರೂ ಕೂಡ ಹೊರಗಡೆ ಪ್ರಪಂಚದಲ್ಲಿ ಅಷ್ಟಾಗಿ ಅವರು ಕಾಣಿಸ್ಕೊಂಡ್ರು ಕೂಡ ಎಲ್ಲಾ ಸ್ನೇಹಿತರನ್ನು ಕೂಡ ಮತ್ತೆ ಯಾರು ಅವ್ರನ್ನ ಹಿತೈಷಿಗಳು ಇದ್ರು ಅವರೆಲ್ಲರನ್ನೂ ಕೂಡ ದೂರ ಇಟ್ಟು ಅವ್ರದೇ ಆದಂತ ಸ್ವಂತ ವೈಯಕ್ತಿಕವಾದಂತ ಜೀವನವನ್ನ, ಸಾಂಸಾರಿಕ ಜೀವನವನ್ನ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಈಗ ಎಲ್ಲಾ ಒಂದು ಸಾಂಸಾರಿಕವಾದಂತ ಜೀವನ ಬಹಳ ಖುಷಿ ಪಟ್ಟಿದೆ, ತಂದ್ಕೊಟ್ಟಿದೆ ಅಂತ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅವರು ಆ ನೆಮ್ಮದಿಯಾದಂಥ ಜೀವನವನ್ನ ನೆಮ್ಮದಿಯಾದ ಜೀವನವಂತ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಎಲ್ಲೋ ಕೂಡ ಮನಸ್ಸಿಗೆ ಬೇಜಾರಾಗಿರ್ಬೋದು. ಆ ಒಂದು ಸಂದರ್ಭದಲ್ಲಿ ಇವೆಲ್ಲ ಈ ಪ್ರಕ್ರಿಯೆ ನಡೆದಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಸುಮಲತಾ ಮತ್ತೆ ದರ್ಶನ್ ಅಂದ್ರೆ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಗೊತ್ತು, ತಾಯಿ ಮಗನ ಸಂಬಂಧ ಅನ್ನುವಂಥದ್ದು. ಎಲ್ಲೋ ಒಂದ್ ಕಡೆ ಒಂದು ಟಾಕ್ ಬರ್ತಿತ್ತು. ದರ್ಶನ್ ಅವರು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಸುಮಲತಾ ಅವರು ಹೋಗ್ಲಿಲ್ಲ, ಅವರ ಮಗ ಹೋಗ್ಲಿಲ್ಲ, ಮಾತಾಡ್ಸಿಲ್ಲ ಅಂತ ಏನಾದ್ರೂ ಆ ಕಾರಣಗಳನ್ನ ಇಟ್ಕೊಂಡು ಇದೀಗ ಅನ್ಫಾಲೋ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್? ಇಲ್ಲ, ನಮ್ಮ ಸುಮಲತಾ ಅಂಬರೀಶ್ ಅವರು ಮತ್ತೆ ದರ್ಶನ್ ರವರ ಸಂಬಂಧ ನೀವು ಹೇಳ್ದಾಗೆ ಅಮ್ಮ ಮಗನ ಸಂಬಂಧ. ಬಹುಶಃ ಅವ್ರನ್ನ ನಾನು ಕಳೆದ ಒಂದು 25 ವರ್ಷಗಳಿಂದ ಕೂಡ ಅವರ ಒಡನಾಟದಲ್ಲೇ ಇರೋದ್ರಿಂದ ಅವ್ರ ಸಂಬಂಧ, ಅಂಬರೀಷ್ ಅವ್ರ ಸಂಬಂಧ ಮತ್ತೆ ದರ್ಶನ್ ಅವ್ರ ಸಂಬಂಧ ಮತ್ತೆ ಇಡೀ ನಮ್ಮ ಅಂಬರೀಷ್ ಕುಟುಂಬಕ್ಕೆ ಅವರು ಕೂಡ ಒಂದು ಕುಟುಂಬದ ವ್ಯಕ್ತಿ. ಆ ಕುಟುಂಬದ ವ್ಯಕ್ತಿ ಬಹುಶಃ ಅಮ್ಮ ಮಗನ ಜಗಳ ಏನಿದ್ರು ಕೂಡ ಅದು ಸಹಜವಾಗಿ ಇದ್ದಿರುತ್ತೆ. ಅವರು ಯಾವಾಗ್ಲೂ ಕೂಡ ಹೇಳ್ತಾ ಇದ್ರು, ದರ್ಶನ್ ಅವರು ಕೂಡ ಯಾವಾಗ್ಲೂ ಕೂಡ ಹೇಳ್ತಾ ಇದ್ರು, ನನಗೆ ಅಪ್ಪಾಜಿ ಅಂತ ಹೇಳಿದ್ರೆ ನನಗೆ ಅಂಬರೀಷ್ ಅವರೇ ಅಪ್ಪಾಜಿ ಅಂತ ಹೇಳಿದ್ರು. ಆ ಒಡನಾಟ ಅವ್ರಿಗೂ ಕೂಡ ಅವಾಗ್ಲಿಂದನೂ ಕೂಡ ಚಿತ್ರರಂಗದಲ್ಲಿ ಯಾವಾಗ ಮೊದಲನೇ ಹೆಜ್ಜೆ ಇಟ್ರು ಆ ಹೆಜ್ಜೆಯನ್ನ ಇಟ್ಟಂತ ಸಂದರ್ಭದಿಂದನೂ ಕೂಡ ಇವತ್ತಿನವರೆಗೂ ಕೂಡ ಅಂಬರೀಷ್ ಕುಟುಂಬಕ್ಕೆ ಬಹಳ ಅನ್ಯೋನ್ಯವಾಗಿದ್ದಾರೆ. ಮುಂದೆನೂ ಕೂಡ ಅನ್ಯೋನ್ಯವಾಗಿರ್ತಾರೆ ಅಂತ ನನಗೆ ನಂಬಿಕೆ ಇದೆ.